ಕಿಯೋನಿಕ್ಸ್ ಕಚೇರಿಯ ಎದುರು ಭಾರಿ ಹೈಡ್ರಾಮಾ ನಡೀತು. ಕಿಯೋನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದೆ. ಸೊ ಸದ್ಯಕ್ಕೆ ಈ ಪ್ರೊಟೆಸ್ಟ್ ಏನು ಅಂತಂದ್ರೆ ಕಿಯೋನಿಕ್ಸ್ನ ಸಂಸ್ಥೆಯ ವಿರುದ್ಧ ಗುತ್ತಿಗೆದಾರರು ನಡೆಸ್ತಾ ಇರುವಂತ ಪ್ರತಿಭಟನೆ ಇದು. ಕಿಯೋನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ನಡೆಸ್ತಾ ಇರುವ ಪ್ರೊಟೆಸ್ಟ್, ಕಿಯೋನಿಕ್ಸ್ ಸಂಸ್ಥೆಯ ವಿರುದ್ಧ ಗುತ್ತಿಗೆದಾರರು ನಡೆಸ್ತಾ ಇರುವಂತಹ ಪ್ರೊಟೆಸ್ಟ್. ಕಿಯೋನಿಕ್ಸ್ ಕಚೇರಿಯ ಬಳಿ ಈ ಪ್ರತಿಭಟನೆ ನಡೆಯಿತು. ಬೆಳಿಗ್ಗೆ 11 ಗಂಟೆಗೆ ವಿಷ ಕುಡಿಯುವ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಪ್ರತಿಭಟನೆಗೂ ಮುನ್ನವೇ ಅಧ್ಯಕ್ಷ ವಸಂತ ಬಂಗೇರ ವಶಕ್ಕೆ ಪಡ್ಕೊಳ್ಳಾಯಿತು. ಅಧ್ಯಕ್ಷ ವಸಂತ ಬಂಗೇರ, ಉಮೇಶ್ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಮನೆಯಲ್ಲೇ ವಶಕ್ಕೆ ಪಡ್ಕೊಂಡು ಪೊಲೀಸರು ಕರ್ಕೊಂಡು ಹೋದ್ರು. ಪ್ರೊಟೆಸ್ಟ್ಗೆ ಬಂದು ಪ್ರೊಟೆಸ್ಟ್ ಮಾಡೋದು ಆಮೇಲೆ, ಪ್ರೊಟೆಸ್ಟ್ಗೆ ಹೊರಡೋಗು ಮುನ್ನವೇ ಅವ ಪ್ರೊಟೆಸ್ಟ್ ಅಂದರೆ ಯಾರು ಕರೆ ಕೊಟ್ಟಿದ್ರೋ, ಪ್ರತಿಭಟನಾ ಕರೆ ಕೊಟ್ಟಿದ್ರೋ ಅವರನ್ನೇ ಅರೆಸ್ಟ್ ಮಾಡಿಬಿಟ್ರು, ಕರ್ಕೊಂಡು ಹೋಗ್ಬಿಟ್ರು ಪೊಲೀಸರು. ಬೆಂಗಳೂರಿನ ಸದಾಶಿವ ನಗರ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ಬಟ್ ಕಿಯೋನಿಕ್ಸ್ ಸಮರ ನಡೀತಾ ಇದೆ. ಇಲ್ಲಿ ಕಿಯೋನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ವೆಂಡರ್ಸ್ಗಳಿಗೆ ಬಾಕಿ ಬಿಲ್ ಪಾವತಿ ಮಾಡಿಲ್ಲ ಸರ್ಕಾರ, ಬಾಕಿ ಬಿಲ್ ಪಾವತಿ ಮಾಡದೆ ಕಿರುಕುಳ ಕೊಡ್ತಿದೆ ಅಂತ ಒಂದು ಆರೋಪ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಯೋನಿಕ್ಸ್ ವೆಂಡರ್ಸ್ ಆರೋಪ ಮಾಡ್ತಿರೋದು. ವೆಂಡರ್ಸ್ ಕುಟುಂಬ ಸರ್ವನಾಶ ಮಾಡಿದ್ದೀರಿ ನೀವು. 450ರಿಂದ 500ರಷ್ಟು ವೆಂಡರ್ಸ್ಗಳು ಬೀದಿಗೆ ಬೀಳೋ ಆತಂಕ ಇದೆ. ವೆಂಡರ್ಸ್ ಜೊತೆಗೆ ಸಿಬ್ಬಂದಿ ಇದ್ದಾರೆ. 6,000 ಕುಟುಂಬಗಳಿಗೆ ವೇತನ ಇಲ್ಲ. ಹೆಂಗೆ ಬದುಕಬೇಕು ಅವರು? ಬೇಸತ್ತು ಹೋಗಿದ್ದೀವಿ ನಾವು, ನಮಗೇನೋ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಬಾಕಿ ಪಾವತಿ ಮಾಡದೇ ಇದ್ರೆ ವಿಷ ಸೇವಿಸಿ ನಾವಿಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರು. ಪ್ರೆಸಿಡೆಂಟ್ಗೆ ದಯಾಮರಣ ಕೋರಿ ವೆಂಡರ್ ಸಂಘಟನೆ ಈಗಾಗಲೇ ಪತ್ರವನ್ನು ಕೂಡ ಬರೆದಿದೆ. ನಾವು ಯಾವಾಗ ಸಾಯ್ತೀವಿ ಅಂತ ಹೇಳಿ ಕಾದು ನೋಡ್ತಾ ಇದ್ದಾರೆ. ನಾವು ಇನ್ನು ಮೇಲೆ ಅವರಿಗೆ ಚಾಲೆಂಜ್ ಅನ್ನ ಮಾಡ್ತೀವಿ. ನೀವು ತನಿಖೆ ಏನು ಮಾಡಿದಿರಲ್ಲ, ನಿಮ್ಮ ಅಧಿಕಾರ 13ರಿಂದ 18 ತಗೊಳ್ಳಿ. 13ರಿಂದ 18ನೇ ಇಸ್ವಿವರೆಗೂ ಎತ್ತಿ ಪಿನ್ ಟು ಪಿನ್ ತಗೊಳ್ರಿ. ಯಾವುದಾದ್ರೂ ಇಲ್ಲಿ ಫೈಲ್ಸ್ಗಳು ಇದಿಲ್ಲ ಅಂದ್ರೆ, ಯಾವುದಾದ್ರು ತಪ್ಪಿಲ್ಲ ಅಂದ್ರೆ ನೀವು ಹೇಳ್ದಂಗೆ ಕೇಳ್ತೀವಿ. ನಿಮಗೆ ತಾಕತ್ತಿದ್ರೆ ನೀವು ಆ ಕೆಲಸ ಮಾಡಬೇಕು. ಯಾವುದನ್ನು ನಾವು ಕಿಯೋನೆಕ್ಸ್ ಅಲ್ಲಿ ಯಾರೋ ಹೋಗಿ ನಾವು ವೆಂಡರ್ಸ್ಗಳು ಕೆಲಸ ಮಾಡಲ್ಲ. ಅಲ್ಲಿ ಕಿಯೋನೆಕ್ಸ್ ಟೆಂಡರ್ನ ಕರೆದಿರ್ತದೆ. ನಾವು ಎಂಪನಲ್ಮೆಂಟ್ ಆಗಿರ್ತಕ್ಕಂಥ ಫಲಾನುಭವಿಗಳು ಒಬ್ಬೊಬ್ಬರಾಗಿ ಒಂದು 3 ಜನ 4 ಜನ 5 ಜನ ಪಾರ್ಟಿಸಿಪೇಟ್ ಮಾಡಿರ್ತೀವಿ. ಪಾರ್ಟಿಸಿಪೇಟ್ ಮಾಡಿದ ಪ್ರಕಾರ ಎಲ್ಲೊನ್ನಾದರೂ ಕೆಲಸ ಕೊಡ್ತಾರೆ. ಎಲ್ಲೊನ್ನಾದ್ರ ಮೇಲೆ ಆದಮೇಲೆ ಎಲ್ಲ ಕೆಲಸ ಮುಗಿದ ಮೇಲೆ ಎಲ್ಲ ವೆಂಕಟೇಶ್ ಶಿವಕ್ಕೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಏನಿದು ಕಿಯೋನಿಕ್ಸ್ ವಿರುದ್ಧದ ಪ್ರತಿಭಟನೆ? ವೆಂಡರ್ಸ್ ಅಸೋಸಿಯೇಷನ್ ಅವರ ಆಗ್ರಹ ಏನು? ಪ್ರಣತ್, ಏನಂದ್ರೆ ಕಿಯೋನಿಕ್ಸ್ನಲ್ಲಿ ಏನು ಗುತ್ತಿಗೆದಾರರಾಗಿರುವಂತಹ ಏನು ವಸಂತ ಬಂಗೇರ ಸೇರಿದಂತೆ ಸಾಕಷ್ಟು ಜನ ಇಲ್ಲಿ ವೆಂಡರ್ಸ್ಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಕಿಯೋನಿಕ್ಸ್ಗೆ ಒಂದು ಟೆಂಡರನ್ನು ಕೂಡ ಕೊಟ್ಟಿದ್ರು. ಅದನ್ನು ಈಗಾಗಲೇ ಏನು ಸರ್ಕಾರ ಕೂಡ ಇವ್ರು ಕೊಟ್ಟಂಥ ಒಂದು ಬಿಲ್ ಏನಿದೆ ಅವೆಲ್ಲವೂ ಕೂಡ ಪಾಸ್ ಆಗಿದೆ. ಆದರೆ ಇದು ಯಾವುದು ಕೂಡ ಇವ್ರ ಕೈಗೆ ಸೇರಲಿಲ್ಲ. ಬದಲಾಗಿ ಈ 1.5 ವರ್ಷದಿಂದ ಬಾಕಿ ಉಳಿಸ್ಕೊಂಡಿರುವಂತಹ ಹಣವನ್ನು ಕೇಳಕ್ಕೆ ಹೋದರೆ ಯಾವುದೇ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಕೂಡ ಬರ್ತಾ ಇಲ್ಲ. ಇದರಿಂದ ಸಾಕಷ್ಟು ತೊಂದರೆಗೆ ಕೂಡ ಒಳಗಾಗಿರುವಂಥದ್ದು. 100 ಜನ ಕುಟುಂಬಸ್ಥರು ಕೂಡ ಇಲ್ಲಿದ್ದಾರೆ. ಅವರ ಕುಟುಂಬಸ್ಥಗಳ ನಿರ್ವಹಣೆ ಕೂಡ ಆಗಬೇಕಾಗಿದೆ. ಆದರೆ ಇವತ್ತು ಏನು ಆ ಒಂದು ಪ್ರತಿಭಟನೆ ಮಾಡೋಕ್ಕೆ, ನಮ್ಮ ಹಕ್ಕನ್ನು ಕೇಳೋದಕ್ಕೋಸ್ಕರ ಒಂದು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋದಕ್ಕೂ ಮೊದಲೇ ಅವ್ರನ್ನ ಮನೆ ಒಳಗಡೆ ಹೋಗಿ ಏನು ವಸಂತ ಬಂಗೇರ ಮತ್ತು ಉಮೇಶ್ ಅವರಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದಿರುವಂಥದ್ದು. ಸದ್ಯ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಅವ್ರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದ ರೀತಿ ಮತ್ತು ಅವ್ರನ್ನ ನಡೆಸ್ಕೊಂಡಂಥ ರೀತಿ ಯಾವಿತ್ತು ಅಂತ ಹೇಳಿದ್ರೆ ನಿಜಕ್ಕೂ ನಮಗೆ ಇದು ಭಯ ಆಗ್ತಾ ಇತ್ತು. ಎಲ್ಲೋ ದೌರ್ಜನ್ಯಕ್ಕೆ ಒಳಗಾಗಿದ್ದೀವಿ, ಟೆರರಿಸ್ಟ್ಗಳ ರೀತಿಯಾಗಿ ನಮ್ಮನ್ನ ನಡೆಸ್ಕೊಳ್ತಾ ಇದ್ದಾರೆ ಅಂತೇಳಿ ಸದ್ಯ ಇವತ್ತು ವಸಂತ ಬಂಗೇರ ಮತ್ತು ಅವರ ಒಂದು ಸಂಗಡಿಗರೇನಿದ್ದಾರೆ ಎಲ್ಲರೂ ಕೂಡ ಇಲ್ಲೇ ಬಂದಿದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ತಮಗೆ ಬರಬೇಕಾಗಿರುವಂಥ ಬಿಲ್ಗಳೇನಿದೆ ಅದು ಕ್ಲಿಯರ್ ಆಗಿದೆ, ಸರ್ಕಾರದಿಂದ ಬಂದಿದೆ. ಸೊ ನಿಮ್ಮ ಕೈಗೆ ಇನ್ನೂ ಸೇರಿಲ್ಲ. ನೀವು ಕೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಸರ್ ಅವ್ರ ಉತ್ತರಗಳು? ಮತ್ತು ಏನು ಮುಂದಿನ ಹೋರಾಟ? ಈಗ ಹೋರಾಟ ಮಾಡೋದಕ್ಕೂ ಕರೆ ಕೊಡೋದಕ್ಕೂ ಮುಂಚೆನೇ ಕೂಡ ನಿಮ್ಮನ್ನು ಈಗ ವಶಕ್ಕೆ ಪಡೆದಿರುವಂಥದ್ದು. ಸರ್, ಈಗ ಮೊದಲನೇ ಬಾರಿ ನಾವು ಹೇಳಬೇಕು ಅಂದರೆ, ಇದನ್ನ ಕ್ಲಿಯರಾಗಿ ಹೇಳಬೇಕು ಅಂದರೆ, ಫಸ್ಟ್ ಆಫ್ ಆಲ್ ದುಡ್ಡೇ ಇಲ್ಲ, ಎಲ್ಲ ತಿಂದು ಹಾಕಿಬಿಟ್ಟಿದ್ದಾರೆ. ಏನು ವಾಲ್ಮೀಕಿ ನಿಗಮದಲ್ಲಿ ಏನು ಆಯ್ತಲ್ಲ ಅದೇ ಥರದಲ್ಲಿ ದುಡ್ಡು ತಿಂದು ಹಾಕಿದ್ದಾರೆ. ಯಾಕೆಂದರೆ ನಮಗೆ ಇವತ್ತಿನವರೆಗೂ ಪೇಮೆಂಟ್ ಮಾಡಲ್ಲ ಅಂತ ಹೇಳಲಿಲ್ಲ ಅವರು. ಮಾಡ್ತೀವಿ ಈ ವಾರದಲ್ಲಿ ಮಾಡ್ತೀವಿ, ಮುಂದಿನ ವಾರದಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ರು. ನಾನು ಈಗ ತಾನೇ ನಾನು ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ನೋಡಿದೆ. ಅವರು ಇಷ್ಟು ಕೀಳುಮಟ್ಟಕ್ಕೆ ಇಳಿದಿದ್ದಾರೆ, ನಾವು ಯಾರೂ ಊಹಿಸಿಲ್ಲ. ಭಾಳ ಲಜ್ಜೆಗೆಟ್ಟ ಲೆವೆಲಿಗೆ ಇಳಿದುಬಿಟ್ಟಿದ್ದಾರೆ. ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮಗೆ ಈ ರಾಜಕಾರಣ ಮಾಡೋದಕ್ಕೆ BJP ಆಫೀಸಿಗೆ ನಮಗೆ ಹೋಗಕ್ಕೆ ಹೇಳ್ತೀರಾ? ನಿಮಗೆ ಹೇಳೋದಕ್ಕೆ ಏನಾದ್ರು ನಾಚಿಕೆ ಗೀಚಿಕೆ ಏನಾದರೂ ಸ್ವಲ್ಪ ಆಗ್ತಿಲ್ವಾ? ನಮ್ಮಂತ ಹೇಳ್ತೀವಿ, ನಿಮ್ಮ ಲೆವೆಲಿಗೆ ಮಾತಾಡಬಾರ್ದು ಅಂತೇಳಿ ಇಲ್ಲಿವರೆಗೂ ನಾವು ಸಹಿಸ್ಕೊಂಡಿದ್ವಿ. ಈಗ ಹೇಳ್ತಾ ಇದ್ದೀನಿ, ನಿಮಗೆ 3 ಬಿಟ್ಟರು ಊರಿಗೆ ದೊಡ್ಡವರು ಅಂತಾರೆ. ಹಂಗೆ ಆಗಿಬಿಟ್ಟಿದ್ದೀರಿ ಈಗ ನೀವು. ನಾವು ಹೇಳ್ತೀವಿ, ನಮ್ಮನ್ನಂತೂ ಈಗ ಸಾಯಿಸ್ಬಿಟ್ಟಿದ್ದೀರಿ ಅರ್ಧ. ಇನ್ನೇನು ಬಟ್ಟೆ ತೆಗೆದು ದುಂಡು ಗುಡಿಯೋದು ಒಂದು ಬಾಕಿ ಇದೆ. ಇನ್ನೂ ಎಲ್ಲಿವರೆಗೂ ನಾವು ನಮ್ಮನ್ನು ತಗೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದೀರಾ? ಮೊನ್ನೆ ಒಂದು ನಿಮ್ಮದೊಂದು ಇದನ್ನು ನೋಡಿದೆ ನೀವು. ಹೋದ ಸರಿ BJP ಸರ್ಕಾರ ಇದ್ದಾಗ ಒಂದು ಸಣ್ಣ ಇಶ್ಯೂ ಆದಾಗ
ಎಷ್ಟು ಜನ ಸಾಯಿಸ್ತಾರೆ, ಎಷ್ಟು ಜನ ಬಗ್ಗಿಸ್ತಾರೆ, ಅದು ಇದು ಅಂತ ಹೇಳಿ ದೊಡ್ಡ ದೊಡ್ಡ ಬಡಾಯಿ ಕೊಡ್ತಿದ್ದೀರಿ. ಇವತ್ತು ಕಡಿಮೆ ಅಂದರೂ ಒಂದು 7-8 ಸಾವಿರ ಫ್ಯಾಮಿಲಿ ಬಡ ಕುಟುಂಬ ಕಣ್ಣೀರು ಹಾಕ್ತಿದ್ರಲ್ಲ. ನೀವು ನಿಜವಾಗ್ಲೂ ಹೇಳ್ತಿದ್ದೀನಿ, ಹುಳಾಗಿ ಸತ್ತು ಹೋಗ್ಬಿಡ್ತೀರಿ, ನರಕ ಅನುಭವಿಸ್ತೀರಿ ನೀವು. ಯಾವುದೇ ಕಾರಣಕ್ಕೂ ನೀವು ದುಡ್ಡಿದೆ ಎಲ್ಲದೂ ಇದೆ ಅಂದ ಕೂಡಲೇ ನೀವು ಸುಖ ಅನುಭವಿಸೋಕ್ಕಾಗಲ್ಲ ಸರ್. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದು ಸರ್. 2 ವರ್ಷದ ಹಿಂದೆನೇ ದುಡ್ಡು ಕ್ಯೂನೆಕ್ಸಿಗೆ ಬಂದು ಕೂತಿದೆ, ಕ್ಯೂನೆಕ್ಸ್ ಖಾತೆಗೆ. ಆದರೆ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಹೇಳ್ಕೊಂಡು ಸತಾಯಿಸ್ಕೊಂಡು ಬಂದು ಇವತ್ತು BJP ಸರ್ಕಾರ ಆದಾಗ ಭಾಳ ದೊಡ್ಡ ಹಗರಣ ನಡೆದಿದೆ ಅಂತ ಹೇಳಿ ಬಿಂಬಿಸಕ್ಕೆ ಹೊರಟಿದ್ದಾರೆ ಇವರು. ಅಲ್ಲಿ ಏನೂ ಆಗಿಲ್ಲ. ಇವತ್ತು 40 ವರ್ಷದಿಂದ ಕ್ಯೂನೆಕ್ಸ್ ಏನು ನಡ್ಕೊಂಡು ಬಂದಿದೆ, ಅವತ್ತಿನಿಂದ ಇವತ್ತಿನವರೆಗೂ ಏನು ನಡ್ಕೊಂಡು ಬಂದಿದೆ ಅದೇ ರೀತಿ ಕೆಲಸ ಕಾರ್ಯಗಳು ಅಲ್ಲಿ ನಡ್ಕೊಂಡು ಬಂದಿದ್ದಾವೆ. ಅಲ್ಲಿ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಏನಂತ ಹೇಳಿದ್ರು, ಎಷ್ಟು ಹಣ ಬಿಡುಗಡೆ ಆಗಬೇಕಾಗಿತ್ತು, ಕ್ಯೂನಿಕ್ಸ್ಗೆ ಎಷ್ಟು ಹಣ ಬಂದಿದೆ, ಆ ಬಿಲ್ಗಳು ನೀವು ತೋರಿಸಿದಾಗ ಬೇರೆ ಏನು ಉತ್ತರ ಕೊಡ್ತಾ ಇದ್ದಾರೆ ಸರ್ ಅವರು? ಈಗ 350ರಿಂದ 400 ಕೋಟಿ ನಮ್ಮದು ಹಣ ಪೆಂಡಿಂಗ್ ಇದೆ ಸರ್ ಎಲ್ಲರದು. ಈಗ ನಾವೀಗ 1.5 ವರ್ಷದಿಂದ ಕೂಡ ಒಬ್ಬ ಭ್ರಷ್ಟ ಅಧಿಕಾರಿ ನಮ್ಮ ಹತ್ರ ಲಂಚ ಕೇಳಿದ್ರು. ನಿಮ್ಮ ದುಡ್ಡು ಬಿಡುಗಡೆ ಮಾಡಬೇಕು ಅಂದರೆ ನಮಗೆ 15% ಕೇಳಿದ್ರು, ಲಾಸ್ಟ್ 12% ಬಂದರು. 12% ಬಂದಾಗ ಅಷ್ಟೆಲ್ಲ ನಾವು ಕೊಡೋಕ್ಕಾಗಲ್ಲ, ಏನೋ ನಮಗೆ ತಿಳಿದಷ್ಟು ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡ್ವಿ ನಾವು. ಇಲ್ಲ 12% ಕೊಟ್ಟರೆ ಮಾತ್ರ ನಾವು ನಿಮ್ಮ ದುಡ್ಡನ್ನು ಬಿಡುಗಡೆ ಮಾಡೋದು, ಅದನ್ನು ನಾವು ಮಿನಿಸ್ಟ್ರಿಗೆ ಕೊಡಬೇಕು, ಇಲ್ಲ ಅಂದರೆ ನಿಮ್ಮ ದುಡ್ಡನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಬಿಡುಗಡೆ ಮಾಡೋಕ್ಕಲ್ಲ, ಅದು ಹೆಂಗೆ ದುಡ್ಡು ನೀವು ತಗೊಳ್ತೀರೋ ನೋಡ್ತೀನಿ ಅಂತೇಳಿ ನಮಗೆ ಚಾಲೆಂಜ್ ಮಾಡಿದರು. ಆ ಚಾಲೆಂಜ್ ಮಾಡಿದ್ದಕ್ಕಾಗಿ ನಾವು ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿದ್ರಿಂದ ಇವತ್ತು ಇದನ್ನ ಪರ್ಸ್ನಲ್ಲಾಗಿ ತಗೊಂಡು ನಮ್ಮ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾರೆ. ನೀವು ದೊಡ್ಡ ಲೆವೆಲ್ಗೆ ನೀವೇನು ಮಾಡಿದಿರೋ ಮಟ್ಟಿದಿರೋ ಗೊತ್ತಿಲ್ಲ, ನಿಮ್ಮ ತಂದೆ ಕಾಲದಿಂದ ಒಳ್ಳೆ ಹೆಸರು ಮಾಡ್ಕೊಂಡು ತಂದೆಯವರೆಲ್ಲ ಮಾಡಿದ್ದನ್ನು ನೀವು ಮೆರೀತಾ ಇದ್ದೀರಾ. ನಿಮ್ಮ ತಂದೆಯವ್ರಿಗೆ ಗೊತ್ತಾಗ್ತದೆ ನಮ್ಮ ಕಷ್ಟ ಏನು ಅಂತ ಹೇಳಿ, ನಿಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ನೀವು ಚಿನ್ನದ ಸ್ಪೂನನ್ನು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವರು. ಹಾಗಾಗಿ ಈ ಸಣ್ಣ ಜನ, ನಾವು ಬಡವರು, ಕೂಲಿ ಕಾರ್ಮಿಕರು, ದೀನ ದಲಿತರು, ಯಾರ ಕಷ್ಟಗಳು ನಿಮಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ದಯಮಾಡಿ ನೀವು ನಿಮ್ಮ ತೀಟೆ ತೀರಿಸ್ಕೊಳ್ಳೋಕ್ಕೆ, ನಿಮ್ಮ ರಾಜಕಾರಣ ಮಾಡೋದಕ್ಕೆ ನಮ್ಮನ್ನು ಸಾಯಿಸಬೇಡ್ರಿ. ನಮಗೇನಾದರೂ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ನೀವೇ ಹೊಣೆ ಅಂತ ಹೇಳಿ ನೇರವಾಗಿ ಹೇಳ್ತಾ ಇದ್ದೀನಿ. ನೀವು 3 ಜನ ಮಾತ್ರ ಹೊಣೆ. ಪ್ರಿಯಾಂಕ್ ಖರ್ಗೆ ಅವರು, ಪವನ್ ಕುಮಾರ್ ಮಲ್ಲಪಟ್ಟಿ ಅವರು ನಿಶ್ಚಿತ ಹಣಕಾಸು. ನೀವು 3 ಜನದಿಂದ ಕಿರುಕುಳದಿಂದ ನಾವು ಬೇಸತ್ತು ಇವತ್ತು ದಯಮರಣ ಕೂಡ ಕೋರಿದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಲೆಟರ್ ಬರೆದಿದ್ದೇವೆ, ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದೇವೆ. ಆದರೆ ಇವತ್ತು ಪರಿಹಾರ ಬರೆದಿಲ್ಲ. ಇವತ್ತು ದಿವಸ ಒಂದೊಂದು ಹೇಳ್ತಾ ಇದ್ದೀರಾ, ಅತಿ ಆಯಿತು ಅಂತ ಹೇಳ್ತಿದ್ದೀರಾ. ನಿಮ್ಮ ಮನೆಗೆ ಅಕ್ಕಿ ಇಲ್ಲ ಅಂದರೆ ಏನು ಮಾಡ್ತೀರಿ ನೀವು? ನಿಮಗೆ ಗೊತ್ತಾಗಲ್ಲ ನಮ್ಮ ಕಷ್ಟ. ನಿಮ್ಮ ಮನೇಲಿ ಒಂದು ಕಷ್ಟ ಬಂದಿದ್ರೆ ನಿಮಗೆ ಗೊತ್ತಾಗೋದು. ನೀವಲ್ಲ, ನಿಮ್ಮ ಮಕ್ಕಳೆಲ್ಲ, ಮೊಮ್ಮಕ್ಕಳು, ಮರಿ ಮಕ್ಕಳಿಗೆ ಕಾಲಕ್ಕೂ ಕೂಡ ನಿಮಗೆ ಕಷ್ಟ ಅಂದರೆ ಏನು ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀವು ಕಷ್ಟ ಅನುಭವಿಸಿದ ಜನಗಳು ಅಲ್ಲ. ದಯವಿಟ್ಟು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ಇನ್ನೂ ನಮ್ಮನ್ನು ಕೆಳಮಟ್ಟಕ್ಕೆ ಮಾತಾಡೋ ಲೆಕ್ಕಕ್ಕೆ ಮಾಡಬೇಡ್ರಿ. ದಯವಿಟ್ಟು ತತ್ಕ್ಷಣ ಈಗ ನಮ್ಮ ದುಡ್ಡನ್ನು ನಮಗೆ ಬಿಡುಗಡೆ ಮಾಡಬೇಕು. ಇನ್ನು ಯಾವುದೇ ತಾಳ್ಮೆನೂ ನಮಗೆ ಉಳಿದಿಲ್ಲ. ಮುಂದೆ ಏನಾಗುತ್ತೆ ಅದು ಎಲ್ಲದಕ್ಕೂ ನೇರವಾದ ಹೊಣೆ ನೀವೇ 3 ಜನ ಆಗ್ತೀರಾ. ಇದನ್ನು ನಾವು ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ಹಣವನ್ನು ನಮಗೆ ಕೊಟ್ಟು ನಿಮ್ಮ ಮಾನ ಮರ್ಯಾದೆ ಉಳಿಸ್ಕೊಳ್ರಿ. ನಿಮ್ಮ ಮಾನ ಮರ್ಯಾದೆ ಕಳ್ಕೊಬೇಡ್ರಿ. ನೀವು ಯಾರು ಕರ್ನಾಟಕ ರಾಜ್ಯ ಉದ್ಧಾರ ಮಾಡೋಕೆ ಹೊಂಟಿರ್ತಕ್ಕಂಥ ದೊಡ್ಡ ಮಹಾನುಭಾವ ವ್ಯಕ್ತಿಗಳು, ಮಹನೀಯರು ನೀವು ಅಲ್ಲ. ಎಷ್ಟು ದೇಶನ ರಾಜ್ಯನ ಕೊಳ್ಳೆ ಹೊಡೆದಿದ್ದೀರಾ ಅನ್ನೋದನ್ನು ಇಡೀ ದೇಶ ರಾಜ್ಯ ಪೂರ್ತಿ ನೋಡಿದೆ. ಇದನ್ನು ಬಿಟ್ಟು ಇವತ್ತು ನಮ್ಮ ದುಡ್ಡನ್ನು ಕೊಡಿ, ನಮ್ಮನ್ನು ಕೇವಲವಾಗಿ ಮಾತಾಡಬೇಡಿ. ನೀವು ಯಾವುದೇ ಕಾರಣಕ್ಕೂ ಮಾತಾಡಬೇಡಿ, ನಮ್ಮ ದುಡ್ಡು ನಮಗೆ ಕೊಡಿ ಅಷ್ಟೇ. ಇದು ಮಹಾ ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಸಿಕ್ಕಾಪಟ್ಟೆ ರಾಜ್ಯ ತುಂಬ ಹಣಕಾಸು ವ್ಯವಸ್ಥೆಯನ್ನು ತೆಗೆದು ಹುಡುಕಾಡಿ ಮಾಡುವಂಥ ಕೆಲಸ ಅಲ್ಲ ಇದು. ಬರೀ ಕೇವಲ 523 ಫೈಲ್ಗಳಿಗೆ ಪೇಮೆಂಟ್ ಮಾಡೋಕ್ಕೆ 1 ವರ್ಷ 8 ತಿಂಗಳು ಗತಿಸಿದ್ರು ಸಹಿತ ಬರೀ 11 ಪೇಮೆಂಟ್ಗಳು ಮಾಡಿದ್ದಾರೆ. ಅದು ನಮ್ಮ ಏನು ಬಂಗೇರ ಅವರು ರಾಷ್ಟ್ರಪತಿಗಳಿಗೆ ಮತ್ತು ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳಿಗೆ ಲೆಟರ್ ಬರೆದಾದ ನಂತರ ಅಲ್ಲಿವರೆಗೂ ಕಾಯಬೇಕಾಗಿತ್ತಾ ಇವರು ಅನ್ನುವಂಥದ್ದು ನಮ್ಮದು. ನೋಡುತ್ತೆ ಏನಂತ ಹೇಳಿದ್ರೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬಾರಿ ಸಚಿವರನ್ನು ಕೂಡ ಭೇಟಿಯಾಗಿದ್ದೀವಿ, ಹಣಕಾಸು ಮಂತ್ರಿಗಳ ಹಣಕಾಸು ಇಲಾಖೆಗೂ ಕೂಡ ಹೋಗಿದ್ದೀವಿ. ಆದರೆ ಯಾವುದು ಕೂಡ ಸರಿಯಾದ ರೀತಿಯಾದಂಥ ಉತ್ತರಗಳು ಬರ್ತಾ ಇಲ್ಲ. ಹೀಗೆ ಆದರೆ ಮುಂದಿನ ಹೋರಾಟ ಕೂಡ ನಾವು ಮಾಡಬೇಕಾಗುತ್ತೆ. ನಾವು ಕೇಳ್ತಾ ಇರೋದು ನಮ್ಮ ಹಣವನ್ನು ನಮಗೆ ಬಿಡುಗಡೆ ಮಾಡೋದಕ್ಕೆ ಈ ರೀತಿಯಾದಂಥ ಉಡಾಫೆ ಮತ್ತು ಯಾಕೆ ಈ ರೀತಿಯಾದಂಥ ಒಂದು ನೆಗ್ಲಿಜೆನ್ಸಿ ಅನ್ನೋದು ಕೂಡ ಏನು ಪ್ರತಿಭಟನೆಯನ್ನು ಮಾಡಿದಂತಹ ವಸಂತ ಬಂಗೇರ ಅವರ ಮಾತುಗಳು. ಪ್ರಣುತ್, ವೆಂಕಟೇಶ್ ಮಾಹಿತಿಗೆ.